ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು 9ನೇ ತಾರೀಕು. ನಮ್ಮ ಉಜಿರೆಯ ಬ್ರಹ್ಮ ಕಲಶಕ್ಕೆ ನಮ್ಮ ಊರಿಂದ ಹೊರೆ ಕಾಣಿಕೆ ತಗೊಂಡು ಹೋಗುದು. ಸೊ ಹಾಗಾಗಿ ರೆಡಿ ಆಗಿದ್ದೇನೆ, ಲೇಟ್ ಆಗಿದೆ ಆಲ್ರೆಡಿ. ಸೊ ಎಲ್ಲ ನಮ್ಮ ಇಲ್ಲಿ ಸ್ಕೂಲ್ ಹತ್ರ ಏನು ಜಾಯಿನ್ ಆಗಲಿಕ್ಕೆ, ಅಲ್ಲಿಂದ ಜನಾರ್ದನ ಶಾಲೆಯಿಂದ ಮತ್ತೆ ಅಲ್ಲಿಂದ ಉಜಿರೆ ದೇವಸ್ಥಾನವರೆಗೂ ನಡ್ಕೊಂಡು ಹೋಗ್ಲಿಕ್ಕೆ. ಸೊ ದಿಸ್ ಇಸ್ ದ ಸಾರಿ, ಕೇರಳ ಸಾರಿ ಆ್ಯಂಡ್ ಬ್ಲೌಸ್ ಇದು ಜ್ಯುವೆಲ್ರಿ ಹಾಕೊಂಡಿದ್ದೇನೆ. ಆ್ಯಂಡ್ ನನ್ನ ಯೂಶುವಲ್ ಇಯರಿಂಗ್, ದೆನ್ ಕನ್ಸಿಲರ್ ಹಾಕೊಂಡಿದ್ದೆ. ಕನ್ಸಿಲರ್ ಹಾಕ್ಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಬಿತ್ತು ಗೈಸ್, ನೋಡಿ. ಆ್ಯಂಡ್ ರೆಡಿಯಾಗಿ ಆಯಿತು ಗೈಸ್, ಕಲಶ ಹಿಡಿಲಿಕ್ಕಿದೆ. ಸೊ ವ್ಲಾಗ್ ಶುರು ಮಾಡಿದ್ದೇನೆ. ಇಲ್ಲೆಲ್ಲ ಬಂದಿದ್ದಾರೆ ಆಲ್ರೆಡಿ, ಏನು ಜನ ಎಲ್ಲ ಬಂದಿದ್ದಾರೆ, ಊರಿನವರೆಲ್ಲ ಒಟ್ಟಾಗಿ ಹೋಗುದು ಅಂತೇಳಿ. ಸೊ ಈ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೇನೆ. ಸೂಪರ್ ಎಕ್ಸೈಟೆಡ್. ಇಷ್ಟು ದಿವಸ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಸೂತಕ್ಕೆಲ್ಲ ಇತ್ತಲ್ಲ. ಸೊ ನಿನ್ನೆಲ್ಲ ಕಾರ್ಯ ಎಲ್ಲ ಮುಗೀತು. ಹಾಗಾಗಿ ಇವತ್ತು ನಮ್ಮ ಊರಿದು ಹೊರ ಕಾರಣಕ್ಕೆ, ಸೊ ಹಾಗಾಗಿ ಹೊರಟಿದ್ದೇನೆ. ನನ್ನ ಮಾತೆಲ್ಲ ಗೊತ್ತಾಗ್ಬೋದು ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೇನೆ ಅಂತ. ಬಿಕಾಸ್ 3ಗೆ ಸ್ಟಾರ್ಟ್ ಆಗಿದೆ ಬ್ರಹ್ಮಕಲಶ, 13th ವರೆಗಿದೆ. ಬಟ್ ಇಷ್ಟರ ದಿವಸ ನಾನು ಒಂದ್ಸರಿ ಆ ಕಡೆ ಮುಖ ಹಾಕಿಲ್ಲ, ಬಿಕಾಸ್ ಹೋಗೋಕ್ಕಾಗಿಲ್ಲಲ್ಲ. ಅದಕ್ಕೆ ಕೆಲ್ಸಕ್ಕೆ ಹೋಗೋಕ್ಕಾಗಿಲ್ಲ ನನಗೆ. ಸೊ ಇನ್ನು 3 days ಇದೆ, 3 days ಏನು ಹೋಗುದೇ ಇನ್ನು. ಸೊ ಲೆಟ್ಸ್ ಗೋ ಗೈಸ್, ಸೂಪರ್ ಎಕ್ಸೈಟೆಡ್. ಅಲ್ಲಿ ಹೋಗಿ ತೋರಿಸ್ತೇನೆ ಹೆಂಗಾಗಿದೆ ದೇವಸ್ಥಾನ, ಹೆಂಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಆ್ಯಂಡ್ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಕೀಪ್ ವಾಚಿಂಗ್. ಆ್ಯಂಡ್ ನನ್ನ ಫುಲ್ ಔಟ್ಫಿಟ್ ಒಮ್ಮೆ ತೋರಿಸ್ತೇನೆ. ಚಲೋ. ಆ್ಯಂಡ್ ಇದು ನಂದು ಫೈನಲ್ ಲುಕ್ ಗೈಸ್. ಸ್ಯಾರಿ ವೇರ್ ಮಾಡಿದ್ದು ಹೆಂಗಾಗಿದೆ ಅಂತ ಹೇಳಿ. ನಾನು ಹಿಪ್ ಚೈನ್ ಹಾಕಿದ್ದೆ, ಬಟ್ ಯಾಕೋ ಇಟ್ಕೊಂಡಾಗ ಆಗ್ತಿತ್ತು, ಅಷ್ಟೊಂದು ಕಂಫರ್ಟೇಬಲ್ ಇರಲಿಲ್ಲ. ಸೊ ಹಾಗಾಗಿ ಬಿಚ್ಚಿಟ್ಟೆ ನಾನು. ಆ್ಯಂಡ್ ನೀವೆಲ್ಲ ಬ್ಲೌಸ್ ಡಿಸೈನ್ನ ಕೇಳ್ತೀರಾ. ಸೊ ಇದು ಆಲ್ರೆಡಿ ನಾನು ಈ ಥರ ಬ್ಲೌಸ್ನ ಹೊಲಿಸಿದೆ ಈ ಡಿಸೈನಲ್ಲಿ. ಲಾಸ್ಟ್ ಮೂಮೆಂಟಲ್ಲಿ ಯಾವುದು ಸಿಕ್ಕಿಲ್ಲ ಅಂತ ಹೇಳಿ ಹಿಂಗೆ ಹೊಲಿಸ್ಕೊಂಡೆ 1 ಡೇಯಲ್ಲಿ. ಗೈಸ್ ಹೊರಟ್ವಿ ನಾವು. ಇದು ಕಲಶ ಉಳಿಸ್ಕೊ, ಲೇಟ್ ಆಯಿತು. ಮನೆಯಿಂದ ಹೊರಟು ನಾವು ಸೀದಾ ಹೋಗಿದೆ ನಮ್ಮ ಸ್ಕೂಲಿದು ಗ್ರೌಂಡಿಗೆ, ಗಾಂಧಿನಗರ ಸ್ಕೂಲ್ ಗ್ರೌಂಡಿಗೆ. ಸೊ ಇಲ್ಲೆಲ್ಲ ಒಟ್ಟಾಗಿ ನಾವೆಲ್ಲ ಹೊರಕಾಣಿಕೆ ತೊಗೊಂಡು ಹೋಗ್ಬೇಕಲ್ಲ, ಅದನ್ನೆಲ್ಲ ಇಲ್ಲೆಲ್ಲ ಗಾಡಿಯಲ್ಲಿ ಹಾಕಿಬಿಟ್ಟು ನಮ್ಮ ಊರಿನವರೆಲ್ಲ ಒಟ್ಟು ಸೇರಿಕೊಂಡು ಜನಾರ್ದನ ಸ್ಕೂಲ್ವರೆಗೂ ಹೋದ್ವಿ. ಅಲ್ಲಿಂದ ನಡ್ಕೊಂಡೇ ಹೋಗಿದ್ದು ನಾವು. ಆ್ಯಂಡ್ ನನ್ನ ಮೊಬೈಲ್ನ ನಾನು ಗೌತು ಜೊತೆಲಿ ಕೊಟ್ಟಿದ್ದೆ ಆ ವಿಡಿಯೋ ತೆಗಿ ಅಂತ ಹೇಳಿ. ಅವನು ವೀಡಿಯೋಕ್ಕಿಂತ ಜಾಸ್ತಿ ತೆಗೆದಿರೋದೇ ಫೋಟೋಸು, ಕಸಿನ್ಸ್ ಇದೆಲ್ಲ. ಸೊ ಯಾವುದೆಲ್ಲ ವೀಡಿಯೋ ತೆಗೆದಿದ್ದೇನೆ ಅದನ್ನೆಲ್ಲ ಕ್ಲಿಪ್ಪಿಂಗ್ನ ನಾನು ಒಟ್ಟು ಮಾಡಿ ಇವಾಗ ಮರ್ಜ್ ಮಾಡಿ ಹಾಕ್ತಿರೋದು. ಸೊ ಇಲ್ಲಿಂದ ನಾವು ಹೋಗ್ತಾ ಇದ್ದೇವೆ ಗೈಸ್, ಆ್ಯಂಡ್ ಕೀಪ್ ವಾಚಿಂಗ್. ಆ್ಯಂಡ್ ಇವಾಗ ನಾವು ಜನಾರ್ದನ ಸ್ಕೂಲ್ ಹತ್ರ ಬಂದ್ವಿ ಗೈಸ್, ರೀಚ್ ಆದ್ವಿ. ಆ್ಯಂಡ್ ಇಲ್ಲಿ ಒಂದು 3-4 ಗ್ರಾಮದವರೆಲ್ಲ ಒಟ್ಟಾಗಿ ಇಲ್ಲಿಂದ ಮತ್ತೆ ಉಜಿರೆ ಟೆಂಪಲ್ಗೆ ಹೋಗಿದ್ದು. ದಾರಿ ಉದ್ದಕ್ಕೂ ಭಜನೆ ಕುಣಿತ ಮತ್ತು ಗೊಂಬೆ ವೇಷ, ದೆನ್ ಬ್ಯಾಂಡ್ ಅದೆಲ್ಲ ಇತ್ತು ಗೈಸ್. ಸೊ ಜನಾರ್ದನ ಸ್ಕೂಲಿಂದ ಜನಾರ್ದನ ದೇವಸ್ಥಾನವರೆಗೂ ಅಷ್ಟೆಲ್ಲ ಜನ ಒಟ್ಟಾಗಿ ದಾರಿ ಉದ್ದಕ್ಕೂ ಹೋಗ್ತಾ ಇದ್ವಿ ಹೊರೆ ಕಾಣಿಕೆ ತಗೊಂಡು. ಇದೊಂದು ಮೂಮೆಂಟ್ ಇದೆ ಅಲ್ವ, ಇದನ್ನು ನಾನು ಎಕ್ಸ್ಪೀರಿಯೆನ್ಸ್ ಇದುವರೆಗೂ ಮಾಡಿರಲಿಲ್ಲ. ಬ್ರಹ್ಮ ಕಳಶಕ್ಕೆ ಹೊರೆ ಕಾಣಿಕೆ ಎಲ್ಲ ತೊಗೊಂಡು ಹೋಗೋದು ಆ್ಯಂಡ್ ದಾರಿ ಉದ್ದ ಹೋಗೋದು, ಅದೆಲ್ಲ ಮೂಮೆಂಟ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಐ ಆಮ್ ಬ್ಲೆಸ್ಸಡ್ ಅಂತ ಅನ್ನಿಸ್ತು ಗೈಸ್ ನನಗೆ.
ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ಗೈಸ್. ಬಂದಿರುವಂಥ ಎಲ್ಲ ಥಿಂಗ್ಸ್ನ ದೇವಸ್ಥಾನ ಒಳಗಡೆ ತೊಗೊಂಡೋಗಿ ಒಂದು ರೌಂಡ್ ಹಾಕಿ ಅಲ್ಲಿಂದ ಹಸಿರು ವಾಣಿ ಇದೆ ಅಲ್ವಾ, ಸೊ ಅಲ್ಲಿಗೆ ತೊಗೊಂಡು ಹೋಗುವಂಥದ್ದು. ಗೈಸ್ ಫೈನಲಿ ಕಲಶದ್ದು ಅದೆಲ್ಲ ಕೊಟ್ಟು ಹೊರಕಾಣಿಕೆ ಕೊಟ್ಟು ಬಂದ್ವಿ. ಇಲ್ಲಿ ಬ್ರೇಕ್ಫಾಸ್ಟ್ ಇದೆ ಅಂತೆ. ಇಲ್ಲಿ ನೋಡಿ ನಮ್ಮ ಗೈಸ್ ಎಲ್ಲ ಬರ್ತಾರೆ. ಹಾಯ್ ಹಾಯ್ ಮಾಡಿ, ಹಾಯ್ ಮಾಡಿಯಾ. ಗೈಸ್ ಇದು ಹೊರಗಾಣಿಕೆ ತಂದ್ವಿ ಅಲ್ಲಿ, ಆದ್ರೆ ಗೈಸ್ ನೋಡಿ ಇದೆಲ್ಲ ಹೊರಕಾಣಿಕೆ ಬಂದದ್ದು. ನಮ್ದಿದು ಹೊರಕಾಣಿಕೆ ತಂದ್ವಲ್ಲ, ಸೊ ಅದ್ರದಲ್ಲಿ ಪುಂಡಿ ಹಾಕ್ಬೇಕಂತ ಗೈಸ್. ಇದು ಹಾ, ಇದನ್ನ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇವೆ ನಾವು. ಅಂಡ್ ಇದೆಲ್ಲ ಹೊರಕಾಣಿಕೆ ಬಂದಿದ್ದು ಗೈಸ್. ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ನಾವು ತಂದಿರುವಂತಹ ಹೊರಕಾಣಿಕೆನ ಅಲ್ಲಿ ಉಗ್ರಾಣ ಹಸಿರು ವಾಣಿದಲ್ವ ಅಲ್ಲಿ ಕೊಟ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಹೋಗ್ತಿದ್ದೇವೆ ನಾವು. ಅಂದರೆ ಬಿಸಿಲಿಗೆ ಆಗ್ತಿರ್ಲಿಲ್ಲ, ಪ್ಲಸ್ ನಡ್ಕೊಂಡು ಬಂದಿರೋದು ಏನು ಪೇಯ್ನ್ ಆಗ್ತಿರ್ಲಿಲ್ಲ. ಬಟ್ ಎಲ್ಲಿ ನಡ್ಕೊಂಡು ಬಂದಾದ ನಂತರ ನಿಂತ್ವಿ ನೋಡಿ, ಅಲ್ಲಿ ಪೇಯ್ನ್ ಸ್ಟಾರ್ಟ್ ಆಯ್ತು ನನಗೆ, ಕಾಲಡಿ ಎಲ್ಲ. ಆ್ಯಂಡ್ ಅದಕ್ಕೆ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸಂಜೆ ಬರೋಣ ಅಂತೇಳಿ ಹೋಗ್ತಾ ಇದ್ದೇವೆ. ಬಂದ ಟೈಮ್ ಎಷ್ಟಾಯಿತು ಅಂದರೆ 12:45 ಆಗ್ತಾ ಬಂತು. ಅಲ್ಲಿ ಹೋಗ್ಬಿಟ್ಟು ಹೊರಕಾಣಿಕೆಲ್ಲ ಕೊಟ್ಟು ಫಲಾರ ಇತ್ತು, ಅದನ್ನೆಲ್ಲ ತಿಂದು ಸೀದಾ ಬಂದದ್ದೆ. ಫಸ್ಟೇ ನನಗೆ ಸಾರಿ ಚೇಂಜ್ ಮಾಡಬೇಕು. ಆ್ಯಂಡ್ ಕಾಲಡಿ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತದೆ. ಅದು ಚಪ್ಪಲಿಲ್ಲದ ಅಲ್ಲಿವರೆಗೂ ನಡೆದದಲ್ಲ ಗೈಸ್, ಕಲ್ಲೆಲ್ಲ ಒತ್ತಿ ಅನಿಸುತ್ತೆ ಸಿಕ್ಕಾಪಟ್ಟೆ, ಪಾದ ಎಲ್ಲ ನೋವಾಗ್ತಿದೆ. ಸೊ ಹಾಗಾಗಿ ಫಸ್ಟಿಗೆ ಸಾರಿ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗೋಣ ಅಂತೇಳಿ ಬಂದ್ವಿ, ನಾನು ಅತ್ತೆ ವಿನುತ ಎಲ್ಲ. ಸೊ ಆಮೇಲೆ ಸಿಗ್ತೇನೆ ಗೈಸ್. ಹೆಂಗಾಗಿದೆ, ಹೋಗ್ಬೇಕಾದ್ರೆ ಹೆಂಗಿತ್ತೀವ, ಬರಬೇಕಾದ್ರೆ ಹೆಂಗಾಗಿದೆ ಮುಖ, ರೂಮೆಲ್ಲ ಫುಲ್ ಮೆಸಪ್ ಆಗಿದೆ. ಆ್ಯಂಡ್ ಈ ಸಾರಿ ಫಸ್ಟ್ ಚೇಂಜ್ ಮಾಡ್ತೇನೆ ಗೈಸ್, ಆಮೇಲೆ ಸಿಗ್ತೇನೆ. ಓಕೆ ಬಾಯ್. ಕೆಂಪಾಗಿದೆ. ವೆಲ್ಕಮ್ ಬ್ಯಾಕ್. ಆ್ಯಂಡ್ ಆಫ್ಟರ್ನೂನ್ ಬಂದು ನಾನು ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ, ಬಿಕಾಸ್ ಅಷ್ಟು ಸುಸ್ತಾಗಿತ್ತು. ಬಂದು ಫೇಸ್ ವಾಶ್ ಮಾಡಿ ಊಟನೂ ಮಾಡಲಿಲ್ಲ, ತಲೆನೋವಿದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ದೆ. ಮತ್ತೆ ಎದ್ದು ಸ್ವಲ್ಪ ಹೊತ್ತಾದ ನಂತರ ಊಟ ಮಾಡಿ ಬ್ಲ್ಯಾಕ್ ಟೀ ಒಂದು ಸಂಜೆ ಅಮ್ಮ ಇಟ್ಟು ಕೊಟ್ರ. ಅದ ನಂತರ ಎಳ್ಳೆಣ್ಣೆ ಹಾಕಿದ್ದೆ ತಲೆಗೆ ಫುಲ್ಲು. ಎಳ್ಳೆಣ್ಣೆ ಹಾಕಿದ್ದೆ ಅಂತೇಳಿ ಚಂದ ಮಾಡಿ ಫ್ರೆಶ್ ಅಪ್ ಆಗಿ ಬಿಸಿ ಬಿಸಿ ನೀರಲ್ಲಿ. ಸೊ ಇವಾಗ ರೆಡಿ ಆದೆ, ಹೋಗಿ ಬರೋಣ ಉಜಿರೆಗೆ ಅಂತೇಳಿ. ಬಿಕಾಸ್ ಆಫ್ಟರ್ನೂನು ಊಟ ಮಾಡಲಿಲ್ಲ ಅಲ್ಲಿ ಟೆಂಪಲಲ್ಲಿ. ಸೊ ಇವಾಗಲೂ ಊಟ ಮಾಡೋಣ ಅಂಥೇಳಿ. ಅದಕ್ಕಿಂತಲ್ಲ ಹೋಗದೆ ನೈಟ್ ನಾನು ಹೋಗಲೇ ಇಲ್ಲಲ್ಲ ಬ್ರಹ್ಮ ಕಲಶಕ್ಕೆ. ಸೊ ಹಾಗಾಗಿ ಹೋಗಂತೇಳಿ ಹೊರಟ್ವಿ. ನಾನು ಇದು ಸಿಂಪಲ್ ಕುರ್ತಾ ಹಾಕ್ಕೊಂಡಿದ್ದೇನೆ. ಎಲ್ಲೆಲ್ಲ ಹಂಗೆ ಇದೆ ಗೈಸ್, ಅಲ್ಲೆಲ್ಲ ಬೇಡಿಗೆ ಹಾಕ್ಕೊಂಡು ಹೋಗಿರೋ ಸ್ಯಾರೀಸ್ ಎಲ್ಲ ಹಂಗೆ ಇದೆ. ಬೆಡ್ ಸ್ವಲ್ಪ ಕ್ಲೀನ್ ಮಾಡಿದೆ ಅಷ್ಟೇ, ಬಿಟ್ಟರೆ ಬೆಡ್ ಮೇಲೆಲ್ಲ ಫುಲ್ ಹರಡಿತ್ತು.
ಆ್ಯಂಡ್ 9 ಗಂಟೆ ಹೋಗು ಅಂತ ಹೇಳಿದ್ದಾರೆ ವಿನೋ ಮತ್ತು ಅತ್ತೆ. ಅದು 9 ಗಂಟೆಗೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಬೇಗ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನಾಳೆನೇ ಜಿಮ್ಮಿಗೆ ಹೋಗಬೇಕು. ಸೊ ಇವತ್ತು ಲೇಟ್ ಆದರೆ ನಿದ್ದೆನೂ ಹಾಳಾಗುತ್ತೆ. ಆ್ಯಂಡ್ ಸಿಂಪಲಾಗಿ ರೆಡಿ ಆಗಿದೆ. ನನ್ನ ವಾಯ್ಸ್ ಕೂಡ ಸ್ವಲ್ಪ ಹೋಗಿದೆ ಗೈಸ್. ಇವಾಗಲೂ ಲೈಟಾಗಿ ತಲೆನೋವು ಆಗ್ತಿದೆ, ಬಟ್ ನಾನು ತಲೆನೋವು ಆಗ್ತಿದೆ ಅಂತ ಅಂದ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಗೈಸ್. ಅದಕ್ಕೆ ಎಷ್ಟೊಂದು ಟ್ಯಾಬ್ಲೆಟ್ ತೊಗೊಳ್ಳೋದು, ಸೊ ಇಗ್ನೋರ್ ಮಾಡ್ತಿದ್ದೇನೆ ನಾನು. ಯಾ ಚಲೋ ಲೆಟ್ಸ್ ಗೋ. ಹರೀಶನ್ ನಂದು ಮೆಹಂದಿಗೆ ಹಾಕಿದ್ದೆಲ್ಲ ಅದೇ ಕುರ್ತಾ ಹಾಕ್ಕೊಂಡಿದ್ದೇನೆ. ಆ್ಯಂಡ್ ದೆನ್ ಜೀನ್ಸ್ ಪ್ಯಾಂಟ್, ದಟ್ಸ್ ಇಟ್. ಲೂಸೇ ಇದೆ. ಇಯರಿಂಗ್ ಇದನ್ನ ಹಾಕ್ಕೊಂಡಿದ್ದೇನೆ. ಈ ಥರದ್ದು ಬೇರೆ ಬೇರೆ ಟೈಪಲ್ಲಿ ಒಂದು 4 ಸೆಟ್ ತೊಗೊಂಡಿದ್ದೇನೆ ನಾನು. ಸೊ ಅದರಲ್ಲಿ ಇವತ್ತೊಂದು ಹಾಕ್ಕೊಂಡಿದ್ದೇನೆ. ಶೆಕೆ ಗೈಸ್, ಶೆಕೆ ತಡ್ಕೊಳಕ್ಕೆ ಆಗ್ತಿಲ್ಲ. ಚಲೋ, ಅವ್ರು ಬಂದ ನಂತರ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೇನೆ. ಓಕೆ, ಬಾಯ್. ದೇವಸ್ಥಾನಕ್ಕೆ ಬಂದ್ವಿ ಗೈಸ್. ದೇವಸ್ಥಾನ ಒಳಗಡೆ ಹೋಗಿಬಿಟ್ಟು ದೇವರ ದರ್ಶನ ಮಾಡಿ ಪ್ರಸಾದ ಇಸ್ಕೊಂಡು ಹೊರಗಡೆ ಬರಬೇಕಾದ್ರೆ ಗೊತ್ತಾಯಿತು ಇಲ್ಲೆಲ್ಲ ಪ್ರಿಪರೇಷನ್ ಮಾಡ್ತಿದ್ರು. ಆ್ಯಂಡ್ ಅದು ಯಕ್ಷಗಾನಕ್ಕೆ ಅಂತ ಹೇಳಿ ಗೊತ್ತಾಯ್ತಾ. ಸೊ ಹಾಗಾಗಿ ಮಹಿಷಾಸುರನೊಂದು ಎಂಟ್ರಿ ನೋಡುವ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿದ್ವಿ ನಾವು ಊಟಕ್ಕೆ ಹೋಗ್ದೇನೆ. ಸೊ ಅದೊಂದು ಹತ್ತಿರದಿಂದ ನೋಡೋದೊಂದು ಖುಷಿ ಅಲ್ವಾ. ಹಾಗೆ ನಾನಾ ಊರುಗಳಿಂದ ನಾನಾ ಗ್ರಾಮಗಳಿಂದ ಬಂದು ಊಟ ಮಾಡಿಬಿಟ್ಟು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಒಂದು ರೌಂಡ್ ಹಾಕಿದ್ವಿ ಸಂತೆ ತಿರ್ಗೋಣ ಅಂತೇಳಿ. ಆದ ನಂತರ ಒಂದು ತೊಟ್ಲಲ್ಲಿ ಕೂರೋಣ ಅಂತೇಳಿ ಇವ್ರ ಅಕ್ಕ ಸಿಕ್ಕಿದ್ರೆ, ಸೊ ಹಾಗಾಗಿ ತೊಟ್ಲಲ್ಲಿ ಕೂರೋಣ, ಆಮೇಲೆ ಮನೆಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿ ಕೂತ್ವಿ. ಆ್ಯಂಡ್ ಅದೊಂದು ಖುಷಿ, ಜಾತ್ರೆಗೆ ಅಥವಾ ಬ್ರಹ್ಮ ಕಲಶ ಅದೆಲ್ಲ ಹೋದ ನಂತರ ಅದರಲ್ಲಿ ಕೂರೋದೊಂದು. ಬಂದ್ವಿ 12 ಆಯಿತು. ಸೊ ಅಲ್ಲಿ ಎಂಥನೂ ವ್ಲಾಗ್ ಮಾಡಿಲ್ಲ ಬಿಕಾಸ್ ಟೆಂಪಲ್ ಒಳಗಡೆ ಹೋದ್ವಿ, ಬಂದ್ವಿ, ಮತ್ತೊಂದು ಸ್ವಲ್ಪ ಯಕ್ಷಗಾನದ ಹೋದ್ವಿ, ಊಟ ಮಾಡಿದ್ವಿ, ಒಂದು ರೌಂಡ್ ಹೊಡೆದ್ವಿ, ಫುಲ್ ಸುತ್ತಿದ್ವಿ, ಮತ್ತು ಬಂದ್ವಿ ಅಷ್ಟೇ. ಒಂದು ಇದರಲ್ಲಿ ಕೂತೆ ಅಷ್ಟೇ ತೊಟ್ಲಲ್ಲಿ, ಮತ್ತು ಏನು ಮಾಡಲಿಲ್ಲ ಕೈಸ್. ಸೊ ಹಾಗಾಗಿ ವ್ಲಾಗ್ ಎಲ್ಲೂ ಮಾಡಿಲ್ಲ. ಆದರೆ ಇದನ್ನ ನಾಳೆ ಕಂಟಿನ್ಯೂ ಮಾಡ್ತೇನೆ, ಇಲ್ಲ ಇದನ್ನ ಎಂಡ್ ಮಾಡ್ತೇನೆ. ನೋಡೋಣ ಬೆಳಿಗ್ಗೆ ಎಂತೆಲ್ಲ ಆಗುತ್ತೆ ಅಂತ. ನಾಳೆ ಕೆಲಸಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ, ತರಕಾರಿ ಎಲ್ಲ ಕಟ್ ಮಾಡಲಿಕ್ಕೆ. ಸೊ ಗುಡ್ ನೈಟ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್. ನೆನ್ನೆ ವ್ಲಾಗ್ ನೆನ್ ಮಾಡಿರಲಿಲ್ಲ, ಇವತ್ತಿಗೆ ಕಂಟಿನ್ಯೂ ಮಾಡುವಂಥೇಳಿ ಹಾಗೆ ಇಟ್ಟಿದ್ದೇನೆ. ಸೊ ಇವತ್ತು 10ನೇ ತಾರೀಕು ಮಂಗಳವಾರ ಗೈಸ್. ಸೊ ಇವತ್ತು ಕೂಡ ಹೋಗ್ತಾ ಇದ್ದೇವೆ ನಾವು ಬ್ರಹ್ಮಕಲಶಕ್ಕೆ. ಫುಲ್ ಡೇ ಹೋಗಲಿಲ್ಲ. ಅತ್ತೆ ಮತ್ತು ವಿನು ಹೋಗಿದ್ರಂತೆ, ಆಫ್ಟರ್ನೂನ್ ಹೋಗಿ ಊಟ ಮಾಡಿ ಎಲ್ಲ ಬಂದಿದ್ದಾರಂತೆ. ಸೊ ನಾನು ಹೋಗಲಿಲ್ಲ, ತಲೆನೋವು ಆಗ್ತಿತ್ತು ಅಂತೇಳಿ. ಆ್ಯಂಡ್ ಇವಾಗ ನಾನು ಅತ್ತೆ ಫಸ್ಟ್ ಹೋಗ್ತೇವೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕಿದೆ, ಅತ್ತೆ ಒಂದು ಇಂಜೆಕ್ಷನ್. ಸೊ ಅದಾದ ನಂತರ ವಿನು ಅಲ್ಲೇ ಜಾಯ್ನ್ ಆಗ್ತಾಳೆ, ಅಲ್ಲಿಂದ ಉಜಿರೆ ಬ್ರಹ್ಮಕಲಶಕ್ಕೆ ಹೋಗುವ ಅಂತೇಳಿ. ಹಾಗಾಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ. ನಿನ್ನೆ ಬ್ಲಾಗ್ ನೀವತ್ತೆ. ಸೊ ಈ ಟಾಪ್ ಹಾಕ್ಕೊಂಡಿದ್ದೀನಿ ನಾನು, ಕುರ್ತಾ. ಸೊ ಲೆಟ್ಸ್ ಗೋ. ಸಿಂಪಲಾಗಿ ರೆಡಿ ಆಗಿದೆ, ಏನೂ ಹಾಕಿಲ್ಲ, ಲೈಟಾಗಿ ಒಂದು ಲಿಪ್ಸ್ಟಿಕ್, ದಟ್ಸ್ ಇಟ್. ಈ ಶೆಕೆಗೆ ಎಂತ ಆಗೋದು. ಆಲ್ರೆಡಿ ಹೇಳಿದಾಗೆ ನಾನು ಅತ್ತೆ ಹಾಸ್ಪಿಟಲ್ ಬಂದ್ವಿ. ಅತ್ತೆದೊಂದು ಇಂಜೆಕ್ಷನ್ ಇತ್ತು, ಅದನ್ನ ತೊಗೊಂಡು ಮತ್ತೆ ವಿನು ಅವರು ಜಾಯಿನ್ ಆದರು. ಅದ ನಂತರ ನಾವು ಬಂದಿದ್ದು ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿ ಮತ್ತೆ ನಿಂತಿದ್ದೆ ಊಟಕ್ಕೆ. ಕ್ಯೂ ತುಂಬ ಉದ್ದ ಲೈನ್ ಇತ್ತು. ಸೊ ಹಾಗಾಗಿ ಕ್ಯೂ ನಿಂತ್ವಿ ನಾವು, ಇನ್ನು ಲೇಟ್ ಮಾಡೋದು ಬೇಡ ಅಂತೇಳಿ.
ಅರ್ಥಪೂರ್ಣವಾಗಿ ಸ್ವಚ್ಛತೆ ಹಬ್ಬ ಮಂಟೂರಿನಲ್ಲಿ ನನ್ನ ಇಲ್ಲಿ ಗುಣಸಿ ಮಂಟರಲ್ಲಿ ಅದರಿಂದ ಇದು ಅತ್ಯಂತ ಪ್ರೀತಿಪೂರ್ವಕವಾಗಿನ ಧನ್ಯವಾದ ಈ ಸಂದರ್ಭದಲ್ಲಿ ಸಲ್ಲಿಸುವುದು. ಊಟ ಆಗಿ ಬರಬೇಕಾದ್ರೆ ಇಲ್ಲಿ ದೇವಸ್ಥಾನ ಇದ್ರು ಒಬ್ಬರು ಸ್ಕೆಚ್ ಮಾಡ್ತಾಯಿದ್ರು ದೇವಸ್ಥಾನದೇ. ಸೊ ಅದಂತೂ ಸಖತ್ತಾಗಿದೆ. ಸ್ವಲ್ಪ ಹೊತ್ತು ಇದ್ದು ಅದನ್ನ ವೀಡಿಯೋ ಎಲ್ಲ ತೊಗೊಂಡೆ ನಾನು. ಆ್ಯಂಡ್ ನೆಕ್ಸ್ಟ್ ಇನ್ಸ್ಟಾಗ್ರಾಮಲ್ಲಿ ಯಾವತ್ತಾದರೂ ಅಪ್ಲೋಡ್ ಮಾಡ್ತೇನೆ ಟೈಮ್ ಸಿಕ್ಕಾಗ. ಅಲ್ಲಿಂದ ಬಂದದೆ ತೊಟ್ಲ ಹತ್ರ. ಸೊ ಅಪ್ಪನಿ ಮತ್ತು ಅದನ್ನು ಕೂರಿಸಿದ್ವಿ ಇದರಲ್ಲಿ ಬೈಕಲ್ಲಿ. ಅದಾದ ನಂತರ ನಾವು ಕೂಡ ಕೂರಬೇಕಲ್ಲ ಅಂದ್ಕೊಂಡು ಮತ್ತೆ ಟಿಕೆಟ್ ಮಾಡಿದ್ವಿ. ತುಂಬ ಜನ ಇದ್ದರು, ಭಾವ ಮತ್ತು ಪಜ್ಜು, ಭರತ್ ಮತ್ತು ಇನ್ನು ಇಬ್ಬರು ಕಸಿನ್ಸ್ ಎಲ್ಲ ಇದ್ರ. ಸೊ ಒಟ್ಟಿಗೆ ಟಿಕೆಟ್ ಮಾಡಿ ಒಟ್ಟಿಗೆ ಕೂತ್ವಿ. ಆ್ಯಂಡ್ ಇದೊಂದೇ ನಂಗೆ ಅಲ್ಲಿ ಇದ್ದಿದ್ದು. ಬಟ್ ಮುಂಚೆ ಆದರೆ ಅದು ಬೇಕು ಇದು ಬೇಕು ಅಂತೇಳಿ ಥಿಂಗ್ಸ್ನ ತೊಗೋತಿದ್ದೆ. ಬಟ್ ಇವಾಗ ಅದರಲ್ಲಿ ಇಂಟ್ರೆಸ್ಟ್ ಹೋಗಿದೆ, ಎಲ್ಲ ವೇಸ್ಟ್ ಅಂತ ಅನಿಸ್ತದೆ ನನಗೆ ಆ ಮೂಮೆಂಟಿಗೆ ಮಾತ್ರ ಅಂತೇಳಿ. ಇದೊಂದು ಕೂತ್ರೆ ಒಂದು ಖುಷಿ ಆದರೂ ಸಿಗುತ್ತೆ, ಒಂದು ಕ್ರೇಜ್ ಇರುತ್ತೆ ಅಂತ ಹೇಳಿಬಿಟ್ಟು ಇದರಲ್ಲಿ ಕೂತೆ ನಾನು. ಆ್ಯಂಡ್ ಖುಷಿ ಆಯಿತು. ನೆನ್ನೆನೂ ಕೂತಿದ್ದೆ, ಇವತ್ತು ಕೂತೆ ನಾನು. ಧನಲಕ್ಷ್ಮಿದನೇ ಚರ್ಮುರಿ ಬೋರ್ಡು ನೋಡಂಬತ್ತೀನಿ. ಅಮ್ಮ ನೋಡಿ ಕಾರು ನೋಡಿ, ಇವತ್ತು ಹೇಳ್ಬೇಕು ಹೆಚ್ಚು ಕಡಿಮೆ ಇದ್ರೆ ಯಾವೇ ಖಾರ ಬೋರ್ಡು ಖಾರ ಉಪ್ಪು ಪುಳಿ ತಿಂತೇನೆ ಬಾಯ್ ಬಂದ್ಬೇಕು ತಿಂದಿದೆ ಕೈತ ತಿಂದು ಟೀ ಶರ್ಟ್ వచ్చాರ ಏದನಿಕ ಮುಂಜಾಯ್ಕೆ ಉಪ್ಪ ಏನು ಡೈಲಾಗ್ ಪಲ್ನವಿ ಗೈಸ್ ಇಲ್ಲಿ ನೋಡಿ ಪಲ್ಲೆದಾದೆ ಹೀರೆದಾದೆ ಅರ್ಧ ಮೂಟೆ ಏತಲ್ಪ ಒಂಜಿಗಿಲ್ಲ ಚರ್ಮುರಿ ಮಾಡಿ ಫೈನಲ್ ಟಚ್ ಐಕೆ ಜನ ಕ್ಯೂ ಉಂಟು ಗೈಸ್ ಅವ್ರು ಮಾಡೋದಕ್ಕೆ ಕ್ಯೂ ನಿಂತಿದ್ದಾರೆ ನೋಡಿ. ಲೈಕ್ ಅವ್ರು ಮಾಡೋ ಪ್ರೊಸೀಜರ್ಗೆ ರಾತ್ರಿ ಗುಂಬಾರಿ ನಾನು ಬಾರಿ ಬಂಗಲ್ಲ ಧಾರಾವರಿ ಅಂದಿಲ್ಲ ಅದು ಮಧ್ಯರಾತ್ರಿ ಧಾರಾವರಿ ಅವರಿ ಅದು
ಚುರುಮುರಿ ತಿಂದು ಸಿಕ್ಕಾಬಡೆ ಖಾರ ಆಗಿತ್ತು ಗೈಸ್. ಹಾಗಾಗಿ ಐಸ್ ಕ್ರೀಮ್ ತಿನ್ನೋಣ ಅಂತೇಳಿ ಐಡಲ್ಗೆ ಬಂದ್ವಿ. ನಾವು ತೊಗೊಂಡಿರೋ ಫ್ಲೇವರ್ ಯಾವುದಂದ್ರೆ ಚಿಕ್ಕು ಮತ್ತು ಆಲ್ಮಂಡ್ಸ್ ಬ್ಲೆಂಡ್ ಆಗಿರುವಂಥದ್ದು. ಸಿಕ್ಕಾಬಡೆ ಚಂದ ಇತ್ತು ಅದು. 20 ಗೈಸ್. ನಾವು ಚರಂಬುರಿ ತಿಂದದ್ದು ಧನಲಕ್ಷ್ಮಿದು, ಚಂದ ಇತ್ತು ಬಟ್ ಖಾರ ಇತ್ತ. ಅದಕ್ಕೆ ಇವಾಗ ಐಸ್ ಕ್ರೀಮ್ ತಗೊಂಡು ಅದು ತಿನ್ನಲ್ಲ ಪಾಪ ಅಲ್ಲಿ ಬಾವ ಅಲ್ಲಿ ಅದನ್ನ ಇಟ್ಕೊಂಡು ಕೂತಿದ್ರು. ನಾನು ಸೊಸೈಟಿ ಕಾಯ್ತಿದ್ದಾರೆ ಬಾವ, ನಾವು ಐಸ್ ಕ್ರೀಮ್ ಎಲ್ಲ ತಿಂದು ಇವಾಗ ಬರ್ತಾ ಇದ್ದೇವೆ. ಆ್ಯಂಡ್ ಚರ್ಮುರಿ ಅವರು ಲೈಕ್ ಮಾಡೋ ಮೆಥಡ್ ಇದೆಯಲ್ಲ ಅದರಲ್ಲಿ ಫೇಮಸ್ ಅವರು. ಸೊ ಇನ್ನು ಹೊರಟ್ವಿ ಗೈಸ್ ಹೋಗೋದು. ಆ್ಯಂಡ್ ಈ ವ್ಲಾಗ್ನ ಕೂಡ ನಾನು ಅಲ್ಲಿ ಹೋಗಿ ಎಂಡ್ ಮಾಡ್ತೇನೆ. ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಓಷನ್ ಪಾರ್ಲಲ್ಲಿ ವರ್ಕ್ ಮಾಡುವಂಥ ಒಬ್ಬರು. ದೆನ್ ಇನ್ನೊಬ್ಬರು ಯಾವುದೋ ಹಾಸ್ಟೆಲಲ್ಲಿ ವರ್ಕ್ ಮಾಡೋದಂತೆ. ಆ್ಯಂಡ್ ಅವರಿಬ್ಬರ ಜೊತೆ ಮಾತಾಡಿದೆ. ಆ್ಯಂಡ್ ಅವರ ವೀಡಿಯೋ ಮಾಡೋಕ್ಕಾಗಿಲ್ಲ, ಸೊ ಸಾರಿ. ಆ್ಯಂಡ್ ನಾಳೆ ಲಾಸ್ಟ್ ನಮ್ಮ ಇದು ಅಂತ ಅವು ನಾಳೆ ಲಾಸ್ಟ್ ಇದೆ ಗೈಸ್ ಬ್ರಹ್ಮಕಲಶ. ಸೊ ಬ್ರಹ್ಮಕಲಶ ನಾಳೆದು ಸಪ್ರೇಟ್ ವ್ಲಾಗ್ ಮಾಡುವ. ಬನ್ನಿ ಮಾರ್ರೆ ಎಲ್ಲಿ 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 ಹೇಳ್ತಾರೆ ಅಂತ ಗೊತ್ತಿಲ್ಲ ಗೈಸ್. ಇವರ ಸ್ಕೂಟಿ ಅಂತೆ ಗೈಸ್, ನೋಡಿ ಇಲ್ಲಿ. ಎಲ್ಲಿ ಇದು ನಿಮ್ದಾ ಗೈಸ್? ಅವರ ಸ್ಕೂಟಿ ಇದೇ ಕಲರ್ ಉಂಟು, ಅದಕ್ಕೆ ಹೇಳುದು ಅವನು ನಮ್ಮ ಸ್ಕೂಟಿ ಅಂತ, ಅವನ ಅಮ್ಮನ ಹತ್ರ. ಇಲ್ಲಿ ನೋಡಿ ಹೋಗ್ತಾ ಇದ್ದೇವೆ ಗೈಸ್. ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ದಾರೆ ಮನೆಗೆ, ನಾವೇ ಲಾಸ್ಟ್. ವಿನೋದನಲ್ಲಿ ಆಟೋ ನಿಲ್ಸಿದ್ದಾನೆ, ಸೊ ಹೋಗ್ತೈತೆ. ಹೌದೌದು ಹೌದು ಗೈಸ್, ಹೌದೌದು ಹೌದಾ. ಜೈ ಜೈ ಜಿ. ಅವನು ಜೋಳ ತಿಂದದಕ್ಕೆ ಲೆಕ್ಕ ಇಲ್ಲ ಗೈಸ್, ನಾನ್ ಸ್ಟಾಪ್ ಜೋಳ. ನಾಳೆ ನಾನು ಕರ್ಕೊಂಡು ಬರ್ಲಿಕ್ಕಿಲ್ಲ ಆಯ್ತಾ, ಬಿಟ್ಟು ಬರುದು. ಗೈಸ್ ನಾನಿಲ್ಲಿ ಪ್ಲೇಸ್ ಇಲ್ಲದೆ ನೋಡಿ, ಇಲ್ಲಿ ವಿನೋದನಂದು ಎದುರಲ್ಲಿ ಕೂತಿದ್ದೇನೆ. ಇಲ್ಲಿ ಅಲ್ಲಿ ವಿನೋದನ ಡ್ರೈವ್ ಮಾಡೋ, ಇಲ್ಲಿ ನಾನು ಎದುರಲ್ಲಿ. ಅಲ್ಲಿ ಹಿಂದೆ ಭಾವನ ವೈಫು ಮತ್ತೆ ಅವರು ಶಿವಾನಿ ಆನೆ ಸೂಟೆ ಸುಮಾ ಅವಳು ಲಾಗಿಬೇಕಾಗಿ ಬರ್ಪೆ. ಬಾಯ್ ಬಾಯ್. ಪೋಲೆ ಬರ್ತಿ 12 ಆಯಿತು. ಆ್ಯಂಡ್ ನಿನ್ನೆ ಮತ್ತು ಇವತ್ತಿದ್ದು ವ್ಲಾಗ್ ಇದು. ಸೊ ನಾಳೆ ಲಾಸ್ಟ್ ನಮ್ಮ ಬ್ರಹ್ಮಕಲಶ ಉಜಿರೆದು. ಆ ಸಪ್ರೇಟ್ ವ್ಲಾಗ್ ಬರುತ್ತೆ, ನಾನು ಈ ವ್ಲಾಗ್ನ ಎಂಡ್ ಮಾಡ್ತೇನೆ. ಸೊ ಯಾರೆಲ್ಲ ಬಂದು ಮಾತಾಡ್ಸಿದ್ರೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೈಂಡಲ್ಲಿ ಯಾವಾಗ ವೀಡಿಯೋ ಮಾಡಬೇಕು ಅಂತ ಮೈಂಡಿಗೆ ಬಂದೇ ಇಲ್ಲ ಗೈಸ್. ಮತ್ತೆ ಅತ್ತೆ ಕೇಳ್ತಿದ್ದಾರೆ, ನೀನು ಅವರು ವೀಡಿಯೋ ಮಾಡಲಿಲ್ಲ ಮಾತಾಡಬೇಕಾದ್ರೆ ಅಂತೇಳಿ. ಸೊ ಆಮೇಲೆ ರಿಯಲೈಸ್ ಆಯಿತು, ಶಿಟ್ ಮಾಡಬೇಕಿತ್ತು ಅಂತೇಳಿ. ಸೊ ಯಾರೆಲ್ಲ ಬಂದು ಮಾತಾಡ್ಸಿದ್ರೆ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ಏನು ಮಾಡ್ತೀನಿ. ವ್ಲಾಗ್ ಇಷ್ಟದೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಬರಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಆ್ಯಂಡ್ ನಾಳೆ ಸಿಗುವ, ನಾಳೆ ಸಪ್ರೇಟ್ ವ್ಲಾಗಲ್ಲಿ ಸಿಗ್ತೇನೆ. ಓಕೆ ಬಾಯ್, ಟೇಕ್ ಕೇರ್.